ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯ ಸಜೀವವಾದದ್ದು, ದೇವರ ವಾಕ್ಯ ಕಾರ್ಯ ಸಾಧಕವಾದದ್ದು, ದೇವರ ವಾಕ್ಯ ನಿತ್ಯವಾದದ್ದು. ಆದುದರಿಂದ ಇಂದು ದೇವರ ವಾಕ್ಯವನ್ನು ನಾವುಗಳು ಅಧ್ಯಯನ ಮಾಡುವಾಗ ಸಜೀವವಾದದ್ದನ್ನು, ಸತ್ತ ವಾಕ್ಯ ಅಲ್ಲ, ಸಜೀವ ವಾಕ್ಯವನ್ನು ಮತ್ತು ಕಾರ್ಯ ಸಾಧಿಸುವಂಥ ನಮ್ಮ ಅವಶ್ಯಕತೆಗಳು, ಆತ್ಮಿಕ, ಆರೋಗ್ಯ, ಆರ್ಥಿಕ, ಯಾವುದೇ ಅವಶ್ಯಕತೆಗಳಿದ್ದರೂ ಅವುಗಳನ್ನು ಕಾರ್ಯ ಸಾಧಿಸುವಂಥದ್ದು ದೇವರ ವಾಕ್ಯ. ಮತ್ತು ದೇವರ ವಾಕ್ಯ ಆರೋಗ್ಯವನ್ನು ನೀಡುವಂಥದ್ದು. ಕೀರ್ತನೆ 107:20 ಮತ್ತು ಇಬ್ರಿಯ 4:12. ಆದುದರಿಂದ ದೇವರ ವಾಕ್ಯವನ್ನು ಇಂದು ನಾವು ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 1-25 ವಚನಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. 2 ಭಾಗವಾಗಿ ವಿಭಾಗಿಸಿ ಲೂಕನ ಬರೆದ ಸುವಾರ್ತೆಯನ್ನು ನಾವು 8ನೇ ಅಧ್ಯಾಯ 1-25 ಅಧ್ಯಯನ ಮಾಡಿಕೊಳ್ಳುವಾಗ ಲೂಕ 8:1-25 ಕ್ರಿಸ್ತನ 14 ಕೃತ್ಯಗಳನ್ನು ನಾವು ನೋಡಬಹುದು. 14 ಆಕ್ಟ್ಸ್ ಆಫ್ ಕ್ರೈಸ್ಟ್. ಕ್ರಿಸ್ತನ 14 ಕೃತ್ಯಗಳು ಲೂಕ 8:1-25. ಬನ್ನಿ ಒಂದೊಂದಾಗಿ ನಾವು ಅದನ್ನು ಅಧ್ಯಯನ ಮಾಡಿಕೊಳ್ಳೋಣ್ರಿ. ಲೂಕ 8 ಮೊದಲನೇ ವಚನ ನಾವು ನೋಡುವಾಗ ನಮ್ಮ ಕರ್ತನಾದ ಯೇಸು ಪ್ರತಿ ಪಟ್ಟಣಕ್ಕೂ ಪ್ರತಿ ಹಳ್ಳಿಗೂ ದೇವರ ವಿಷಯವಾದಂಥ ವಾಕ್ಯ ಸಾರುತ್ತಾ ಇದ್ರು. ಅದೆಂಥ ವಾಕ್ಯ ಸಾರುತ್ತಾ ಇದ್ರು ಎಂಬುದಾಗಿ ನೋಡುವಾಗ ಸುವಾರ್ತೆ. ಹಾಗಾದರೆ ಕರ್ತನ ಮೊದಲನೇ ಕೃತ್ಯ ಅಥವಾ ಕ್ರಿಸ್ತನ ಮೊದಲನೇ ಕೃತ್ಯ, 14 ಕೃತ್ಯಗಳಲ್ಲಿ ಮೊದಲನೇದು ಏನೆಂದರೆ ಸುವಾರ್ತೆ ಸಾರುವುದು. ಸುವಾರ್ತೆ ಅಂತ ಹೇಳಿದರೆ ಒಳ್ಳೆಯ ವಾರ್ತೆ. ದಿನಪತ್ರಿಕೆಗಳು ತುಂಬ ಅಂತ ಹೇಳಬಾರ್ದು, ಆದರೂ ಕೂಡ ಕೆಲವು ಸಾರಿ ದಿನಪತ್ರಿಕೆಯಲ್ಲಿ ಅಶುಭದ ವಾರ್ತೆ, ವಿಷಾದ ವಾರ್ತೆ, ದುಃಖದ ವಾರ್ತೆ, ಆ ರೀತಿಯಾಗಿ ನಾವು ನೋಡುವಾಗ ಅಥವಾ ಕೆಟ್ಟ ಸುದ್ದಿಗಳನ್ನು ಕೇಳಿಸ್ಕೊಳ್ತೇವೆ, ಟಿ ವಿಯಲ್ಲಿ ವೀಕ್ಷಿಸ್ತೇವೆ, ದಿನಪತ್ರಿಕೆಯಲ್ಲಿ ಓದ್ತೇವೆ, ಜನರು ಬಂದು ನಮಗೆ ಹೇಳ್ತಾರೆ. ಆದರೆ ಯೇಸು ಕರ್ತನು ಸುವಾರ್ತೆಯನ್ನು ಸಾರಿದರ ಬಗ್ಗೆ ನಾವು ನೋಡ್ತೇವೆ 2000 ವರ್ಷಗಳ ಹಿಂದೆ. ಈ ಒಂದು ಕಾರಣದಿಂದಲೇ ಇಂದು ಆತನ ಅನುಯಾಯಿಗಳು, ಆತನ ಹಿಂಬಾಲಕರು, ಆತನನ್ನು ನಂಬಿದವರು ಸುವಾರ್ತೆಯನ್ನು, ಎಂಥ ಹಿಂಸೆ ಬಂದರು, ಕಷ್ಟ ಬಂದರು, ದುಃಖ ಬಂದರು, ಹೌದು ಮರಣವೇ ಕೆಲವರಿಗೆ ಬಂದಿದೆ, ಆದರೂ ಕೂಡ ಇತರರು ಮುನ್ನಡೀತಾ ಇದ್ದಾರೆ ಸುವಾರ್ತೆ ಸಾರೋದರಲ್ಲಿ. ಯಾಕಂತ ಹೇಳಿದರೆ ಸುವಾರ್ತೆಯಲ್ಲಿ ಶಕ್ತಿ ಇದೆ. ಎಂಥ ಶಕ್ತಿ? ದೇವರ ಶಕ್ತಿ. ಎರಡನೇದಾಗಿ ಕ್ರಿಸ್ತನ 14 ಕೃತ್ಯಗಳನ್ನು ಲೂಕ 8:1-25 ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇದು ನಾವು ನೋಡಿದರೆ ಇನ್ನು 13 ಕೃತ್ಯಗಳನ್ನು ನಾವು ನೋಡೋಣ. ಎರಡನೇದಾಗಿ ಅದೇ ಮೊದಲನೇ ವಚನ ಲೂಕ 8:1 12 ಮಂದಿ ಶಿಷ್ಯರು ಯೇಸುವಿನೊಂದಿಗೆ ಇದ್ದರು. ಹಾಗಾದರೆ ಒಂದು ದಳ ಸೇವೆ, ತಂಡ ಸೇವೆ, ಗುಂಪು ಸೇವೆ, ಸಹಕರಣೀಯ ಸೇವೆ, ಒಟ್ಟಾಗಿ ಮಾಡುವ ಸೇವೆ,
ಏಕಾಂತವಾಗಿ ಯೇಸು ಕರ್ತನು ಒಬ್ಬರೇ ಸುವಾರ್ತೆಯನ್ನು ಸಾರಬಹುದಾಗಿತ್ತು. ಅವ್ರ ಹತ್ರ ಸಾಕಷ್ಟು ವಿಷಯಗಳು, ಆತ್ಮಿಕ ಸಂಗತಿಗಳು, ವಾಕ್ಯಗಳು ಇದ್ದವು. ಆದರೂ ಕೂಡ ನಮ್ಮ ಕರ್ತನಾದ ಯೇಸು ಒಂದು ತಂಡವನ್ನು ಮಾಡಿಕೊಂಡು, ಹೌದು, ಶಿಷ್ಯ ಮಂಡಳಿಯನ್ನು ಮಾಡಿಕೊಂಡು 12 ಜನರ ಜೊತೆಯಲ್ಲಿ ಈ ಸೇವೆಯನ್ನು ಮಾಡ್ತಿದ್ರು. ಇಟ್ಸ್ ಎ ಟೀಮ್ ವರ್ಕ್. ಹೌದು, ಸುವಾರ್ತೆ ಸಾರ್ತಾ ಇದ್ರು. ಅದು ಮೊದಲನೇ ಕ್ರಿಸ್ತನ ಕೃತ್ಯ. ಎರಡನೇ ಕ್ರಿಸ್ತನ ಕೃತ್ಯ ಏನಂದರೆ ತಂಡವಾಗಿ ಅವರು ಕಾರ್ಯ ಮಾಡಿದರು. ಮೂರನೇದಾಗಿ ಆಶ್ಚರ್ಯ ಏನಂತ ಹೇಳಿದ್ರೆ ಪೋಷಣೆ ಸ್ವೀಕೃತ ಮಾಡಿದರು, ಅಥವಾ ಸಹಾಯವನ್ನು ಸ್ವೀಕಾರ ಮಾಡಿದರು. ಯಾವ ಸಹಾಯ ಅಂತ ಹೇಳ್ಬಿಟ್ಟು ನೋಡುವಾಗ ಕೆಲವರು ಅಥವಾ ಅನೇಕರು, 3ನೇ ವಚನದಲ್ಲಿ ಇದೆ, ಅನೇಕರು ನಮ್ಮ ಕರ್ತನಾದ ಯೇಸುವಿಗೆ ತಮ್ಮ ಆಸ್ತಿಯಿಂದ ಉಪಚಾರ ಮಾಡ್ತಾ ಇದ್ರಂತೆ, ಆಸ್ತಿಯಿಂದ ಸಹಾಯ ಮಾಡ್ತಾ ಇದ್ರಂತೆ. ಆದರೂ ಕೂಡ ಆತನು ಈ ಸಹಾಯವನ್ನು ನಮ್ಮ ಕರ್ತನಾದ ಯೇಸು ಸ್ವೀಕಾರ ಮಾಡಿದರು. ಇದರಲ್ಲಿ ಆಶ್ಚರ್ಯ ಏನಂತ ಹೇಳಿದರೆ ನೋಡುವಾಗ 2-3 ವಚನಗಳಲ್ಲಿ ಬಹಳಷ್ಟು ಮಹಿಳೆಯರು ಯೇಸು ಸ್ವಾಮಿಯಿಂದ 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲಿನ ಎಂದು ಕರೆಯಲಾದ ಮರಿಯಳು, ಯೋಹನಳು, ಸೂಸನ್ನಳು ಮತ್ತು ಇನ್ನೂ ಅನೇಕರು ಕರ್ತನಾದ ಯೇಸುವಿಗೂ ಆತನ ಶಿಷ್ಯರಿಗೂ ಅವರು ಸೇವೆಯಲ್ಲಿ ಆಧಾರವಾಗಿ, ಸಹಾಯಕರಾಗಿ, ಪೋಷಕರಾಗಿ ಇದ್ದರಂಥ ಡಾಕ್ಟರ್ ಲೂಕ್, ವೈದ್ಯನಾದಂಥ ಲೂಕನ ದಾಖಲೆ. ಸರಿ, ಈ ರೀತಿಯಾಗಿ ದೇವಪುತ್ರ ಯೇಸು ಸ್ವಾಮಿ ಅವರು ಇಲ್ಲ, ನನಗೆ ಯಾರ ಸಹಾಯ ಬೇಡ ಎಂಬುದಾಗಿ ಹೇಳಲಿಲ್ಲ. ಯಥಾರ್ಥವಾಗಿ ಒಳ್ಳೆ ಮನಸ್ಸಿನಿಂದ ಆತನಿಂದ ಆಶೀರ್ವಾದ ಪಡ್ಕೊಂಡು, ಬಿಡುಗಡೆ ಹೊಂದಿಕೊಂಡು, ಸ್ವಸ್ಥತೆಯನ್ನು ಪಡೆದಂಥವರು ತಮ್ಮ ಆಸ್ತಿಯಿಂದ, ಹಣದಿಂದ ಸೇವೆಗಾಗಿ ಬೆಂಬಲಿಸುವಂಥವರಾಗಿದ್ದರು. ಸರಿ, ಹಾಗಾದರೆ ಯೇಸುವಿನ 3ನೇ ಕೃತ್ಯ, ಮೊದಲನೇದು ಸುವಾರ್ತೆಯನ್ನು ಸಾರ್ತಿದ್ರು, ಎರಡನೇದು ತಂಡವಾಗಿ ಕಾರ್ಯಗತರಾಗಿದ್ದರು, ಮೂರನೇದಾಗಿ ಸಹಾಯವನ್ನು ಸ್ವೀಕಾರ ಮಾಡುವವರಾಗಿದ್ದರು. 4ನೇದಾಗಿ ಅದೇ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೇವೆ, ಪ್ರತಿ ಪಟ್ಟಣದಿಂದಲೂ ಬಹು ಜನರು ಯೇಸು ಸ್ವಾಮಿ ಕಡೆಗೆ ಬರ್ತಾ ಇದ್ದಾಗ ಯೇಸು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದರು. ಹಾಗಾದರೆ ಅವಕಾಶ ಬಂದಾಗ ಸ್ವಾಭಾವಿಕವಾಗಿ ಸಂದೇಶವನ್ನು ನೀಡುವವರಾಗಿದ್ದರು. ಸ್ಪೀಕ್ಸ್ ಇನ್ ಎ ನ್ಯಾಚುರಲ್ ವೇ, ಅಥವಾ ಬೋಧನೆ ಸ್ವಾಭಾವಿಕವಾಗಿ, ಸಾಮಾನ್ಯವಾಗಿ ಕೂಟಗಳಲ್ಲಿ ಲೌಡ್ ಸ್ಪೀಕರು, ಸ್ಟೇಜು ಮತ್ತು ಅದರ ಜಾಹೀರಾತು ಅವೆಲ್ಲ ಈ ದಿವಸಗಳಲ್ಲಿ ಆಗುತ್ತಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ, ತಾಂತ್ರಿಕತ್ವಕ್ಕಾಗಿ ಸ್ತೋತ್ರ, ಮಾಧ್ಯಮಗಳಿಗಾಗಿ ಸ್ತೋತ್ರ, ಅನುಕೂಲತೆಗಾಗಿ ಸ್ತೋತ್ರ, ವಿವಿಧತೆಗಾಗಿ ದೇವರಿಗೆ ಕೃತಜ್ಞತೆಗಳು. ಆದರೆ ಆ ದಿವಸಗಳಲ್ಲಿ ಯೇಸು ಸ್ವಾಮಿ ಜನರು ಬಂದ ತಕ್ಷಣ ಅವರಿಗೆ ಬೋಧನೆ ಸ್ಟಾರ್ಟ್ ಮಾಡಿಬಿಡ್ತಿದ್ರು, ಪ್ರಾರಂಭ ಮಾಡ್ತಿದ್ರು, ಬಹು ಜನರು ಬಂದಾಗ. ಆದ ಕಾರಣ ಯೇಸುವಿನ ಅಥವಾ ಕ್ರಿಸ್ತನ ಕೃತ್ಯಗಳು 14 ನೋಡ್ಕೊಳ್ತಾ ಇದ್ದೇವೆ. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 1ರಿಂದ 25 ವಚನಗಳಲ್ಲಿ. ಅದರಲ್ಲಿ 4 ಮುಗಿಸಿದ್ವಿ, ಇನ್ನು 10 ಕೃತ್ಯಗಳನ್ನು ನಾವು ನೋಡಿಕೊಳ್ಳೋಣ. 5ನೇದಾಗಿ ನೋಡುವಾಗ
ಅದೇ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 8ನೇ ವಚನದಲ್ಲಿ ಕೊನೆಯ ಭಾಗದಲ್ಲಿ ಒಂದು ಮಾತು ಈ ರೀತಿಯಾಗಿದೆ, ಕೇಳುವುದಕ್ಕೆ ಕಿವಿಯುಳ್ಳವರು ಕೇಳಲಿ ಎಂಬುದಾಗಿ. ಹಾಗಾದರೆ ಹಿ ಗೇವ್ ಎ ಚಾಯ್ಸ್. ಕ್ರಿಸ್ತನ ಕೃತ್ಯಗಳಲ್ಲಿ 5ನೇದು ಏನಂದರೆ ಆಯ್ಕೆಯ ಒಂದು ಅನುಕೂಲ ಮಾಡಿಕೊಟ್ರು ಅಂತ ಹೇಳ್ಬಿಟ್ಟು, ಆಯ್ಕೆ ಮಾಡುವುದಕ್ಕಾಗಿ ಆಯ್ಕೆಯನ್ನು ಬಿಟ್ಟುಕೊಟ್ಟರು, ಆಯ್ಕೆಯನ್ನು ಮಾಡುವಂತೆ ಅನುಕೂಲಿಸಿದರು ಅಂತ ಹೇಳ್ಬೋದು. ಹಾಗಾದರೆ ಫೋರ್ಸ್ ಮಾಡಿಲ್ಲ, ಯಾರಿಗೂ ಒತ್ತಾಯ ಮಾಡಲಿಲ್ಲ, ಬಲವಂತ ಮಾಡಲಿಲ್ಲ. ಆದರೆ ಕಿವಿಯುಳ್ಳವರು ಕೇಳುವುದಕ್ಕೆ ಕಿವಿಯುಳ್ಳವರು ಕೇಳಿ, ಎಲ್ಲರಿಗೂ ಕಿವಿ ಇದೆ. ಆದರೆ ದೇವರು ಹೇಳೋದನ್ನು ಕೇಳಿಸ್ಕೊಳ್ಳಿಕ್ಕೆ ಎಲ್ರಿಗೂ ಕಿವಿ ಇಲ್ಲ, ಅಥವಾ ಕಿವಿ ಇದ್ದರೂ ಕೇಳುವಂಥ ಕಿವಿ ಇರುವಂಥದ್ದು ಒಳ್ಳೆಯದೇ. ಆ ಕಿವಿ ದೇವರು ಕೊಟ್ಟಿರುವಂಥದ್ದು ಕೇಳುವುದಕ್ಕಾಗಿ. ಅದು ಹೊರಗಿನ ಕಿವಿ ಆಯಿತು, ಅಂತರಂಗದ ಕಿವಿಯ ಕೂಡ ಅದಕ್ಕೆ ಅನ್ವಯ ಆದ ಕಾರಣ ಆಯ್ಕೆಯನ್ನು ಕರ್ತನಾದ ಯೇಸು ಜನರಿಗೆ ಬಿಟ್ಟುಕೊಟ್ಟರು ಅಂತ ಹೇಳ್ಬಿಟ್ಟು. 6ನೇದಾಗಿ ಯೇಸುವಿನ ಶಿಷ್ಯರು ಈ ಸಾಮ್ಯದ ಅರ್ಥ ಏನಿರ್ಬೋದು ಎಂಬುದಾಗಿ ಬಂದು ಪ್ರಶ್ನೆ ಕೇಳ್ತಾರೆ. ಲೂಕನ ಸುವಾರ್ತೆ 8ನೇ ಅಧ್ಯಾಯ 9ನೇ ವಚನ. ಹಾಗಾದರೆ ನಮ್ಮ ಕರ್ತನ 6ನೇ ಕೃತ್ಯ ಏನಂತ ಹೇಳಿದರೆ, ಅಲೌಸ್ ಟು ಬಿ ಕ್ವೆಶ್ಚನ್ಡ್. ಪ್ರಶ್ನೆಯನ್ನು ಪ್ರಶ್ನಿಸುವುದಕ್ಕೆ ಅನುಮತಿಸುವುದು, ಪ್ರಶ್ನೆ ಮಾಡುವುದಕ್ಕೆ ಅನುಮತಿಸಿದರು. ಒಂದು ಸಂದೇಶ ಕೊಟ್ಟ ಮೇಲೆ ಅದು ಶಿಷ್ಯರಿಗೆ ಅರ್ಥ ಆಗಲಿಲ್ಲ. ಆದ ಕಾರಣ ಅವರು ಬಂದು ಏನಿದ್ರ ಅರ್ಥ ಎಂಬುದಾಗಿ ಪ್ರಶ್ನೆ ಕೇಳ್ತಾರೆ. ಆ ರೀತಿಯಾಗಿ ಕೇಳಿದ್ದು ಒಳ್ಳೆಯದಾಯಿತು, ಯಾಕಂದರೆ ಈಗ ಯೇಸು ಸ್ವಾಮಿ ಅದನ್ನು ವಿವರಿಸ್ತಾರೆ, ಇನ್ನೂ ಹೆಚ್ಚಾಗಿ ಹೇಳ್ತಾ ಇರುವಂಥದ್ದು ಒಳ್ಳೆಯದು. ಆದ ಕಾರಣ ಅದು 6ನೇದು. 7ನೇದಾಗಿ ನಾವು ನೋಡುವಾಗ 11ನೇ ವಚನದಲ್ಲಿ ಆ ಸಾಮ್ಯದ ಅರ್ಥ ಇದೆ ಎಂಬುದಾಗಿ ಪ್ರಾರಂಭ ಮಾಡ್ತಾರೆ. ಹಾಗಾದರೆ 7ನೇ ಕೃತ್ಯ, ಕ್ರಿಸ್ತನ 7ನೇ ಕೃತ್ಯಗಳು 14 ಕೃತ್ಯಗಳು, 14 ಆ್ಯಕ್ಟ್ಸ್ ಆಫ್ ಕ್ರೈಸ್ಟ್. ಅದರಲ್ಲಿ 7ನೇದು ನಾವು ಬಂದಿದ್ದೇವೆ. ಅದೇನಂತ ಹೇಳಿದರೆ, ಪ್ರಶ್ನೆ ಮಾಡಿದ ಮೇಲೆ ಅದನ್ನು ವಿವರಿಸಿ ಹೇಳಿದ್ದು. ಇದು 7ನೇ ಒಂದು ಕೃತ್ಯ, ಎಕ್ಸ್ಪ್ಲೇನ್ಸ್ ವಿತ್ ಇಂಟರ್ಪ್ರಿಟೇಷನ್. ಅದು ಕೂಡ ಭಾಳ ಒಳ್ಳೆಯ ಒಂದು ಮಾದರಿ ನಮಗೆ ಹಿಂಬಾಲಿಸುವುದಕ್ಕೆ. 8ನೇದಾಗಿ ಕ್ರಿಸ್ತನ 14 ಕೃತ್ಯಗಳನ್ನು ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 1ರಿಂದ 25 ವಚನಗಳಲ್ಲಿ ನಾವು ಅಧ್ಯಯನ ಮಾಡುತ್ತಿದ್ದೇವೆ ಸದ್ಯಕ್ಕೆ. ಅದರಲ್ಲಿ 8ನೇದು ಈಗ ನಾವು ಬಂದಿದ್ದೇವೆ. ಅದು 18ನೇ ವಚನದಲ್ಲಿ, ಲೂಕ 8:18ರಲ್ಲಿ ಈ ರೀತಿಯಾಗಿದೆ, ನೀವು ಕೇಳುವ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ ಅಂತ. ಅದರಿಂದ ನಾವು ತಿಳಿಯುವಂಥ ಕ್ರಿಸ್ತನ ಕೃತ್ಯ ಏನಂತ ಹೇಳಿದರೆ, ಹಿ ವಾರ್ನ್ಸ್ ಅಬೌಟ್ ಹಿಯರಿಂಗ್. ಕೇಳುವುದ್ರ ಬಗ್ಗೆ ಎಚ್ಚರಿಕೆಯನ್ನು ನೀಡಿದರು. ವಾರ್ನಿಂಗ್. ಸಂದೇಶದಲ್ಲಿ ಆಧರಣೆ ಇತ್ತು, ಸಂದೇಶದಲ್ಲಿ ಸರಳತೆ ಇತ್ತು, ಕ್ರಿಸ್ತನ ಸಂದೇಶದಲ್ಲಿ ಸತ್ಯವಿತ್ತು. ಅದೇ ಸಂದರ್ಭದಲ್ಲಿ ಕ್ರಿಸ್ತನ ಸಂದೇಶದಲ್ಲಿ ಎಚ್ಚರಿಕೆ ಕೂಡ ಇತ್ತು ಎಂಬುದಾಗಿ. 9ನೇದಾಗಿ ಕ್ರಿಸ್ತನ 14 ಕೃತ್ಯಗಳಲ್ಲಿ 9ನೇ ಕೃತ್ಯವನ್ನು ನಾವು ನೋಡ್ತಿದ್ದೇವೆ. ಅದೇನಂತ ಹೇಳಿದರೆ 21ನೇ ವಚನ, 8:21 ಲೂಕ, ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರೇ ನನಗೆ ತಾಯಿ ಸಹೋದರರು ಆಗಿದ್ದಾರೆ ಎಂಬುದಾಗಿ. ಹಾಗಾದರೆ ಸಂಬಂಧವನ್ನು ಘೋಷಿಸುವುದು ಅಥವಾ ಪ್ರಕಟಿಸುವುದು, ಡಿಕ್ಲೇರ್ಸ್ ರಿಲೇಷನ್ಶಿಪ್. ಯೇಸು ಕರ್ತನ ಕೃತ್ಯಗಳಲ್ಲಿ 9ನೇದು ಸಂಬಂಧ, ಅಂದರೆ ಆತ್ಮಿಕ ಸಂಬಂಧವನ್ನು
ಪ್ರಕಟಪಡಿಸುವುದು. ಯಾರು ನನಗೆ ತಾಯಿ, ಯಾರು ನನಗೆ ಸಹೋದರರು ಸಹೋದರಿಯರು ಎಂಬುದಾಗಿ ತನ್ನ ಚಿಕ್ಕ ಕುಟುಂಬವನ್ನಷ್ಟೇ ಅಲ್ಲ, ತನ್ನ ಆತ್ಮಿಕ ಕುಟುಂಬವನ್ನು ಕೂಡ ಒಳಪಡಿಸಿ ಪ್ರಕಟಿಸಿ ಮಾತನಾಡಿದ್ದು. 10ನೇದಾಗಿ ಇನ್ನೊಂದು ಸಂಗತಿಯನ್ನು 23ನೇ ವಚನದಲ್ಲಿ ಓದಬಹುದು. ಕ್ರಿಸ್ತನ 14 ಕೃತ್ಯಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. ಅದರಲ್ಲಿ ಲೂಕ 8:23ರಲ್ಲಿ 10ನೇ ಕೃತ್ಯವನ್ನು ನಾವು ನೋಡ್ತಿದ್ದೇವೆ. ಅದೇನೆಂದರೆ ವಿಶ್ರಮಿಸಿಕೊಳ್ಳುವುದು, ಟೇಕಿಂಗ್ ರೆಸ್ಟ್. ನಮ್ಮ ಕರ್ತನಿಗೆ ಯಾವಾಗ ರೆಸ್ಟ್ ತೆಗೆದುಕೊಳ್ಬೇಕು ಅನ್ನೋದು ಗೊತ್ತಿತ್ತು. ಯಾಕಂದರೆ 23ನೇ ವಚನ ಲೂಕ 8ರಲ್ಲಿ ಪ್ರಯಾಣ ಮಾಡ್ತಿದ್ದಾಗ ಯೇಸು ನಿದ್ರಿಸುತ್ತಿದ್ದರಂತೆ. 11ನೇದಾಗಿ 24ನೇ ವಚನದಲ್ಲಿ ನಿದ್ದೆ ಮಾಡ್ತಿದ್ದಂಥ ಯೇಸು ಸ್ವಾಮಿ ಹತ್ರ ಶಿಷ್ಯರು ಓಡಿ ಬಂದು, ಗುರುವೇ ಗುರುವೇ ನಾವೆಲ್ಲರೂ ಮುಳುಗ್ತಾ ಇದ್ದೇವೆ ಎಂಬಂಥ ಮಾತನ್ನು ಹೇಳಿ ಎಬ್ಬಿಸಿಬಿಟ್ರು. ಹಾಗಾದರೆ ಯೇಸು ಸ್ವಾಮಿ ಅಡಚಣೆಯನ್ನು, ತೊಂದರೆಯನ್ನು, ಎಬ್ಬಿಸುವಿಕೆಯನ್ನು ಅನುಮತಿಸಿದರು. ಅಲೌಸ್ ಇಂಟರಪ್ಷನ್ ಅಂದರೆ ವಿಶ್ರಾಂತಿಯನ್ನು ಭಂಗಪಡಿಸುವಂಥದ್ದನ್ನು ಕೂಡ ನಮ್ಮ ಕರ್ತನು ಅನುಮತಿಸಿದರು. ಯಾಕೆ ನನಗೆ ನಿದ್ದೆಗೆಡಿಸಿದ್ರಿ ಎಂಬುದಾಗಿ ಹೇಳಲಿಲ್ಲ. ವಿಶ್ರಾಂತಿಯನ್ನು ಕೆಡಿಸುವುದಕ್ಕೆ, ವಿಶ್ರಾಂತಿಗೆ ಅಡ್ಡಿ ಮಾಡಲಿಕ್ಕೆ, ವಿಶ್ರಾಂತಿಗೆ ಭಂಗಪಡಿಸಲಿಕ್ಕೆ, ನಿದ್ದೆಗೆಡುವಂತೆ ಮಾಡುವುದಕ್ಕೆ ನಮ್ಮ ಕರ್ತನು ಅನುಮತಿಸಿದರು. ಈ ಅಲೌಡ್ ಇಟ್. ಇದು 11ನೇ ಕೃತ್ಯ. 12ನೇದು ಏನಂತ ಹೇಳಿದರೆ ಸಮಸ್ಯೆಯನ್ನು ಗದರಿಸುವುದು. ಏನು ಸಮಸ್ಯೆ? ದೊಡ್ಡ ಗಾಳಿ, ಅಲೆಗಳು ಬರ್ತಾ ಇದ್ದವು, ಅದನ್ನು ಗದರಿಸಿದರು. ರೆಬ್ಯೂಕ್ಸ್ ದ ಪ್ರಾಬ್ಲಮ್ಸ್. ಸಮಸ್ಯೆಯನ್ನು ಅಥವಾ ಸಮಸ್ಯೆಗಳನ್ನು ಗದರಿಸುವುದು, ಮಾತಾಡಿ ಗದರಿಸುವುದು. ಅದು 12ನೇದಾಗಿ. 13ನೇ ಕ್ರಿಸ್ತನ ಕೃತ್ಯ 25ನೇ ವಚನದಲ್ಲಿ ನೋಡ್ಬೋದು. ಲೂಕ 8:25 ನಿಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ ಕೇಳುವಾಗ ವಿಶ್ವಾಸವನ್ನು ಪ್ರಶ್ನಿಸಿದರು. ಕ್ವಶ್ಚನ್ಸ್ ಫೇತ್. ಶಿಷ್ಯರಲ್ಲಿ ವಿಶ್ವಾಸ ಇರಬೇಕಾಗಿತ್ತು, ಆದರೆ ಆ ಶಿಷ್ಯರಲ್ಲಿ ಆ ವಿಶ್ವಾಸ ಕರ್ತನು ಕಾಣಲಿಲ್ಲ. ಆದ ಕಾರಣ ಪ್ರಶ್ನೆ ಹಾಕಬೇಕಾಯಿತು. ಕೊನೆಯದಾಗಿ 14ನೇದಾಗಿ ನೋಡುವಾಗ ಅಲ್ಲಿ ಗಾಳಿ ಮತ್ತು ನೀರು ಅವು ಸಹ ಯೇಸು ಸ್ವಾಮಿಯ ಮಾತುಗಳನ್ನು ಅಥವಾ ಆಜ್ಞೆಯನ್ನು ಕೇಳುತ್ತವಲ್ಲ ಎಂಬುದಾಗಿ ಶಿಷ್ಯರು ಮಾತಾಡಿಕೊಂಡ್ರು ಒಬ್ಬರಿಗೊಬ್ಬರು. ಆದ ಕಾರಣ ಸೃಷ್ಟಿ ವಿಧೇಯ ಮಾಡುವಂತೆ ಮಾಡುವುದು. ಮೇಕ್ಸ್ ದ ಕ್ರಿಯೇಷನ್ ಟು ಒಬೇ. ಅದು ಕ್ರಿಸ್ತನ 14ನೇ ಕೃತ್ಯ. ಸೃಷ್ಟಿ, ಗಾಳಿ, ನೀರು ತನಗೆ ಅಧೀನವಾಗುವಂತೆ ಮಾಡುವಂಥ ಅದ್ಭುತ. ಹಾಗಾದರೆ ಲೂಕನು ಬರೆದ ಸುವಾರ್ತೆ 1-25 ವಚನಗಳು, 8ನೇ ಅಧ್ಯಾಯ 1-25 ವಚನಗಳಲ್ಲಿ ಕ್ರಿಸ್ತನ 14 ಕೃತ್ಯಗಳನ್ನು ನೋಡಿಕೊಂಡೆವು. ಹೌದು, ಲೂಕ 8:1-25 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.